ಪ್ರೆಸೆಂಟ್ ಹತ್ರ ಕೊಡಿ, ಏನು ಚೀಟಿಂಗ್ ಅದೆಲ್ಲ ಬರೀತಿರಲ್ಲ. ಹೌದು, ಹೌದು, ಅವ್ರ ಹತ್ರ ಕೊಡಿ. ಅವ್ರು ನಿಮ್ಮ ಹತ್ರ ಸೈನ್ ಮಾಡಿಸ್ಕೊಳ್ಳಿ. ನೀವು ಈಗ ಎನ್ಕ್ವೈರಿ ಮಾಡಿ ಅಂತಂದ್ರೆ ಕೊಟ್ಟರೆ ಮಾಡ್ಕೊಡ್ತೀನಿ. ಹೌದು, ಎನ್ಕ್ವೈರಿ ಮಾಡೋಕ್ಕೆ ಕಂಪ್ಲೇಂಟ್ ಇದು ಥ್ರೆಟ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಇದು. ಹೌದಾ? ಇದು ಅವ್ರ ಮೇಲೆ ನೀವು ತಗೊಳಕ್ಕೆ ಏನು ಪ್ರಾಬ್ಲಮ್ ಹೇಳಿ? ಯಾವುದು ರೀ ಕಂಪ್ಲೇಂಟ್ನ? ಈಗ ನೀವು ಬರ್ದಿರೋದು ಪ್ರೆಸೆಂಟಿಗೆ ಬರ್ದಿದ್ದೀರಲ್ಲ. ಹೌದು, ಅವ್ರಿಗೆ ತಗೊಳ್ಳಿ, ಅವ್ರಿಗೆ ಕೊಟ್ಬಿಡೋಣ. ಬರ್ಬಿಡಿ ಅವ್ರಿಗೆ. ಅವ್ರು ಕೊಟ್ಟು ಆಮೇಲೆ ನನಗೆ ಸಿಗ್ತಾರೆ. ನೀವು ಎರಡೂ ಹೇಳ್ತೀರಾ, ಕನ್ಫ್ಯೂಸ್ ಮಾಡ್ತೀರಾ ನೀವು? ಕನ್ಫ್ಯೂಷನ್ ಅಲ್ಲೂ ಕೊಡಿ ಅಂತೀರಾ, ಇಲ್ಲೂ ಕೊಡಿ ಅಂತೀರಾ, ಏನು ಮಾಡಬೇಕು? ಬೇಕಾದ್ರೆ ಇಲ್ಲಿ ಕೊಡಿ, ಇಲ್ಲಿ ಆಗಲ್ಲ ಅಂದ್ರಲ್ಲ ಅದಕ್ಕೆ ಇಲ್ಲಿ ಕೊಡಿ ಹಿಂದೆ. ನಾನು ಯಾವುದು ಮಾಡೋಕ್ಕಾಗಲ್ಲ ಅಂದ್ರೆ ನಿಮ್ಗೆ ಏನು ಹೇಳಿ? ನೀವು ಮೊನ್ನೆ ಹೇಳಿದ್ದು ಇಲ್ಲಿ ನಿಮ್ಮ ಹತ್ರ ತಗೊಂಡು ಕೊಡಿ. ಏನು ಪ್ರಾಪರಾಗಿ ಬರ್ಕೊಡ್ಬೇಕು ನಾನು. ಈ ಥರ ಮಿಸ್ಟೇಕ್ ಆಗಿದೆ, ಏನು ನನಗೆ ಇದು ಕೊಡಿ ಅಂತ. ಬೇರೆ ಏನಿದೆ ಟ್ರೇನಿಂಗ್ ಮಾಡ್ತಾ ಇದ್ದಾರೆ, ಬ್ಲ್ಯಾಂಕ್ ಸೈನ್ ಮಾಡ್ಕೊಂತಿದ್ದಾರೆ. ಹೌದು ಹೌದು, ಇದ್ದಿದ್ದನ್ನೇ ಹೇಳಿದ್ದೀನಿ. ಇದ್ದಿದ್ದು ಹೇಳಿದ್ರೆ ಅದಕ್ಕೆ ಅವ್ರು ಕೊಡಿ. ಅದಕ್ಕೆ ನಿಮ್ಮ ಹತ್ರ ಕನ್ಫರ್ಮ್ ಮಾಡ್ಬೇಕಲ್ಲ, ಮತ್ತೆ ಅವ್ರು ನಿಮ್ಮ ಹತ್ರ ಬರೋಕ್ಕೆ ಹೇಳ್ಬಾರ್ದಲ್ಲ, ಅದಕ್ಕೆ. ಭಾಳ ಇದರಲ್ಲಿ ಏಕೆಂದರೆ ಬ್ಯಾಂಕ್ ಆ ಥರ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಇರಿ ಹೇಳಬೇಕು ಇದಿಲ್ಲ. ನೀವು ಅರಿಯರ್ಸ್ ಇರೋದನ್ನು ಕಟ್ಟಿ ಅದು ಪಾಡಿಗೆ ಅದಿರುತ್ತೆ, ಇದು ಪಾಡಿಗೆ ಇದಿರುತ್ತೆ ಅಂತ ಹೇಳಿದ್ರೆ ನೀವು ಏನು ನನಗೆ ಗೊತ್ತಿದೆ. ನಾಳೆ ಅರಿಯರ್ಸ್ ಕಟ್ಬಿಟ್ರೆ ಆಯ್ತು ಸರ್, ಆಯ್ತು ನಿಮ್ಮ ಮಾತಿಗೆ ಬರ್ತೀನಿ. ನಾಳೆ ನಾನು ಅರಿಯರ್ಸ್ ಕಟ್ಬಿಟ್ರೆ ನಾನು ಇದೆಲ್ಲ ಪರಿಶೀಲನೆ ಮಾಡ್ತೀರಾ? ಮಾಡ್ತೀನಿ ಡೀಟೇಲ್ ಆಗಿ. ಮತ್ತೆ ಅದಕ್ಕೆ ಏನು ವ್ಯತ್ಯಾಸ ಇದೆ? ಅಲ್ಲ, ಇಲ್ಲಿ ಇರಿ ಹೇಳ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ, ಇವತ್ತು ಮೀಟಿಂಗಲ್ಲಿ ಅದು ರೆಸಲ್ಯೂಷನ್ ಮಾಡಿ ಆಯಿತು, ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿ ಕೇಸು ಅದು ಮಾಡ್ತೀನಿ, ಬಿಡೋದಿಲ್ಲ ಅದು. ಆಯಿತು, ನೀವು ಹೇಳಿದಿರಿ ನಮ್ಮ ಹತ್ರ 22ಗೆ ಮಾಡ್ತೀನಿ ಅಂತ. ನಾನು ಸ್ಯಾಟರ್ಡೆ ನಿಮ್ಮ ಹತ್ರ ಬಂದೆ, ನನಗೆ ಈ ಕಂಪ್ಲೇಂಟ್ಗೆ ಒಂದು ಅಕ್ನಾಲಜ್ಮೆಂಟ್ ಕೊಡಿ ಅಂತ. ನೀವು ಸೆಕ್ರೆಟರಿ ಹತ್ರ ಕಳಿಸ್ತೀರಿ, ಸೆಕ್ರೆಟರಿ ಮತ್ತೆ ನಿಮ್ಮ ಹತ್ರ ಕಳಿಸಿದ್ದಾರೆ. ನನಗೆ ಅಕ್ನಾಲಜ್ಮೆಂಟ್ ಬೇಕು ಅಷ್ಟೇ, ಬೇರೆ ಏನಕ್ಕೂ ಬಂದಿಲ್ಲ ನನಗೀಗ. ಸೆಕ್ರೆಟರಿ ಅವರು ನಿಮ್ಮ ಹತ್ರ ಕಳಿಸಿದ್ದಾರೆ. ಈ ನಮ್ಮ ಕಂಪ್ಲೇಂಟ್ ತಗೊಳ್ಳಿ, ಏನಿದೆ ಪರಿಶೀಲನೆ ಮಾಡಿ, ನಮ್ದು ತಪ್ಪಿದ್ರೆ ನಮ್ದು ಅಂತ ಹೇಳಿ, ಏನಿದೆ ಹೇಳಿ, ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಕಳ್ಸೋದು ಇಲ್ಲಿ ಕಳ್ಸೋದು ಮಾಡಿದ್ರೆ ಅದಕ್ಕೆ ನನ್ನ ಹತ್ರ ಯಾಕೆ ಕಳಿಸ್ತೀರಿ? ಏನೇನು ಬರ್ಕೊಳ್ಳಿ ಬಿಡಿ. ಅವ್ನು ಬರ್ತಿದ್ದೀನಿ ತಗೊಳ್ಳಿ ಇಲ್ವ ಅಂತ ಕನ್ಫರ್ಮ್ ಮಾಡಿ. ಆಯ್ತು, ಅಲ್ಲೇ ಕೆಳಗಡೆ ಅದು ಇನ್ವಾರ್ಡ್ ಸೆಕ್ಷನ್ ಅಂತಿದೆ ಕೆಳಗಡೆ, ಡೆಸ್ಪ್ಯಾಚ್ ಕೆಳಗಡೆ ಅವ್ರು ರಿಸೀವ್ ಮಾಡಿಕೊಂಡು ಸೀಲ್ ಹಾಕಿ ಸೈನ್ ಮಾಡಿ ಕೊಡ್ತಾರೆ. ಆಮೇಲೆ ಅದು ಅವ್ರಿಗೆ ಬರುತ್ತೆ, ಅವರಿಂದ ನನಗೆ ಕಳಿಸ್ತಾರೆ. ಆ ಥರ ರೂಲ್ಸು. ನಾನೇನು ಕ್ಲರ್ಕಲ್ಲ ಇಲ್ಲಿ. ನಾನು ಐ ಆಮ್ ಪ್ರೆಸಿಡೆಂಟ್. ಅಲ್ಲ, ನೀವು ಯಾರು ಇಲ್ಲಿ ಬಿಟ್ಟಿದ್ದೀರಿ? ಐ ಆಮ್ ನಾಟ್ ಆಲ್ಸೋ ಡಾಮಿನೇಟಿಂಗ್ ಯು ಸರ್. ಸೆಕ್ರೆಟರಿ ಅವರು ಹೇಳಿದ್ರು ಪ್ರೆಸೆಂಟ್ ಕೊಡಿ ಅಂತ, ಅದಕ್ಕೆ ನಾನು ಬಂದಿದ್ದೀನಿ. ನಾನೇನು ಇದು ಮಾಡ್ತಾ ಇಲ್ಲ ಸರ್, ದಯವಿಟ್ಟು ಸರ್. ನಾನು ಆಲ್ರೆಡಿ ಸರ್ ಪರ್ಮಿಷನ್ ಕೇಳೋಕ್ಕೋಸ್ಕರ ನಾನು ಲೆಟರ್ ಹಾಕಿದ್ದು. ಬರಕ್ಕೆ ಹೇಳಿದ್ರೆ ನಾನು ಬರ್ತಿದ್ದೆ. ಯಾರು ಏನು ಸರ್, ನಾವು ಫಸ್ಟ್ ಲೆಟರ್ ಬಂದಾಗ ಪ್ರೆಸಿಡೆಂಟ್ಗೆ ಕಳಿಸಿರೋ ಲೆಟರ್ಗೆ ರಿಪ್ಲೈಯೇ ಬಂದಿಲ್ಲ. ನಾವೇ ಇಲ್ಲಿ ಬಂದು ಕುತ್ತಕ್ಕೆ ಬಂದು ನೋಡಿದಾಗ ಆವಾಗ ಓಪನ್ ಮಾಡ್ತಾ ಇದ್ದಾರೆ ಸೆಕ್ರೆಟರಿ ಅವರ ಆ ನೋಟಿಸ್ನ. ಏನಿದೆ ಪರಿಶೀಲನೆ ಮಾಡಬೇಕು. ಎಷ್ಟು ದಿನ ಇಲ್ಲ ಸರ್. 8ನೇ ತಿಂಗಳು ಸರ್ ನಾವು ಲೆಟರ್ ಕಳಿಸಿರೋದು. ಮತ್ತೆ ಮೇಲೆ ನೋಟಿಸ್ ಮಾತ್ರ ಕಳಿಸ್ತಾ ಇದ್ದಾರೆ. ಇವಾಗ ಯಾರು ಬಿಟ್ಟಿದ್ದು ಕೇಳ್ತಿದ್ದಾರೆ? ಸೆಕ್ರೆಟರಿ ಅವರ ಹೊರಗೆ ಬಿಟ್ಟಿದ್ದು ನನಗೆ. ಅಲ್ಲ ರೀ, ನೆನ್ನೆ ಏನು ಹೇಳಿದೆ ನಾನು ನಿಮಗೆ? ನೀವು ಹೇಳಿದ್ರೆ ಸೆಕ್ರೆಟರಿ ಹತ್ರ ಸೈನ್ ಮಾಡಿ ಸ್ಯಾಟರ್ಡೆ. ಅಲ್ಲ ರೀ, ಇವತ್ತು ಮೀಟಿಂಗ್ ಇದೆ, ಮಾತಾಡಿಬಿಟ್ಟು ನಾನು ಇಬ್ಬರು ಡೈರೆಕ್ಟರ್ಸ್ನಲ್ಲಿ ಕಳಿಸ್ತೀನಿ. ಅವ್ರು ರಿಪೋರ್ಟ್ ಕೊಡ್ತಾರೆ. ಕೊಟ್ಟು ಅದನ್ನ ನಾವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ, ಅದು ಸರಿ ಹೋಗ್ಲಿಲ್ಲ ಅಂದರೆ ಪೊಲೀಸ್ ಕೊಡ್ತೀನಿ. ತಪ್ಪಿದ್ರೆ ನೀವು ತಪ್ಪಿದ್ರೆ ನೀವು ಒಳಗಾಗ್ತಾರೆ, ಬ್ಯಾಂಕ್ನವ್ರು ತಪ್ಪಿದ್ರೆ ಬ್ಯಾಂಕ್ನವ್ರನ್ನ ಒಳಗಾಗ್ತಾರೆ ಅಷ್ಟೇ. ಅದು ಮಾಡಿಸ್ತೀನಿ, ಅದು ನಾನು ಡೆಫಿನೆಟ್ ಆಗಿ ಮಾಡಿಸ್ತೀನಿ, ಬಿಡೋದಿಲ್ಲ.
ಐ ರಿಮೈಂಡ್ ಯು ಸರ್, ನಾನು ನಿಮ್ಮ ಯಾವುದೇ ರೀತಿಯಲ್ಲಿ ನಾನು ಇದು ಮಾಡಿ ಇಲ್ಲಿಗೆ ಹೋಗಿ ಅಂತೇಳಿ ಇಲ್ಲ ಅಲ್ಲಿಗೆ ಹೋಗಿ ಅಂತೇಳಿ ಅವ್ರ ಹತ್ರ ಹೋದ್ರೆ ಒಳಗಡೆ ಹೋಗಿ ಇನ್ನು ಯಾವ ಒಳಗಡೆ ಬಿಟ್ಟಿದ್ದು ಅಂತ ಕೇಳ್ತಿದ್ದಾರೆ. ಚೆನ್ನಾಗಿ ಹೇಳ್ಬೇಕು ನೀವು. ಹೋಗ್ತಾ ಇದ್ದೀರಿ, ನಾವು ಕಸ್ಟಮರ್ ನಿಮಗೆ ಭಿಕ್ಷೆ ಬೇಡ ಬಂದಿಲ್ಲ ನಿಮ್ಮ ಹತ್ರ. ಮತ್ತೆ ಒಳಗಡೆ ಕಳ್ಸಿದ್ರಿ ನೀವು ಕಳ್ಸಿದ್ರೆ ಅವ್ರ ಹತ್ರ ನನ್ನ ಬೈತಾರ. ಹೋಗ್ತಾ ಇರ್ತೀನಿ. ಏನು ಹೋಗ್ತಾ ಇದೆ ಅಂದ್ರೆ ಏನಂತ ಕಸ್ಟಮರ್ ಹತ್ರ ಸರಿಯಾಗಿ ಮಾತಾಡೋರಿಗೆ ಕಸ್ಟಮರಿಗೆ ನಾನು ನಿಮಗೆ ನಿಮ್ಮ ಹತ್ರ ಭಿಕ್ಷೆ ಬೇಡ ಬಂದಿಲ್ಲ ನಾನು ಮಾತಾಡಿದಿರ್ತಾನೆ. ಮತ್ತೆ ಹೊರಗಡೆ ಹೋಗಿ ಅವ್ರು ಕಳ್ಸ್ಬಿಟ್ಟು ಅವ್ರು ನನ್ನ ಬೈತಿದ್ದಾರೆ. ಆಗ್ತೇ ಇದು ಕಾಟಾಗಿರಲ್ಲ ಸರಿ ಈಗ ಸಾಲ ಮಾಡೋದು ಬಿಟ್ಬಿಟ್ಟು ಸಾಲ ಮಾಡೋಕ್ಕೆ ಅಷ್ಟು ಜನ ಬಂದಿದ್ದು ಮಾಡಿ ಮಾಡಿ ಯಾವುದು ಡೈರೆಕ್ಟ್ ಇದಕ್ಕೆ ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಹೇಳಿ ಆಯಿತು, ನೀವು ಕಾಲ್ ಮಾಡಿ ಕೇಳಿ. ಪ್ರೆಸಿಡೆಂಟ್ ಹೇಳಿದ್ದಾರೆ, ಇಲ್ಲಿ ಬಂದು ತಪಾಲ ಹತ್ರ ಸೈನ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆಯ್ತು ಸುಮ್ಮನೆ ಬಂದಿಲ್ಲ ಸರ್, ಎನ್ಕ್ವೈರಿ ಮಾಡ್ಕೊಂಡೇ ಬಂದಿರೋದು. ಏನಕ್ಕೆ ಈ ಥರ ಡಿಗ್ರೇಡ್ ಮಾಡ್ತೀರಾ ಕಸ್ಟಮರ್ನ? ಸ್ವಲ್ಪ ಕಸ್ಟಮರ್ಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ನಾವು ನಿಮ್ಮ ಕಸ್ಟಮರ್, ನಿಮ್ಮ ಹತ್ರ ಏನು ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ನಾವು. ತೊಂದರೆ ಆಗಿದೆ, ತುಂಬ ತೊಂದರೆ ಆಗಿದೆ. ಅದನ್ನು ಏನಿದೆ ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ಸುಮಾರು 4 ತಿಂಗಳಿಂದ ಓಡಾಡ್ತಾ ಇದ್ದೀನಿ ಕಂಪ್ಲೇಂಟ್ ಮಾತಾಡ್ಬಿಟ್ಟು. ನೀವೇ ಇಷ್ಟೊತ್ತು ನನ್ನ ವಾಟ್ ಮಾಡಿರೋದು, ಇನ್ಸಲ್ಟ್ ಮಾಡಿರೋದು. ನಾನು ಮಾಡಿರೋದು ಸಿಗ್ನೇಚರ್ ಮೇಡಮ್. ಸಿಗ್ನೇಚರ್ ಇದಕ್ಕೆ ಹಾಕಲ್ಲ ರಿಸೀವ್ಡ್ ನಮ್ಮದು ಬ್ರಾಂಚ್ ಫೀಲು ಮತ್ತು ನಂಬರು ಕಂಪ್ಲೇಂಟ್ ನಂಬರ್ ನೋಡ್ಕೊಳ್ಳಿ. 4 ಪೇಪರ್ಸ್ ರೈಟ್. ಥ್ಯಾಂಕ್ ಯು. ಲಾಸ್ಟ್ ಪೇಪರ್ ಇದೆಯಲ್ಲ? ಹೌದು ನೋಡಿ. ಒಂದು ಕಿರಣ್ ಕುಮಾರ್ ಲೆಟ್ರು, ಹರೀಶ್ ಕುಮಾರ್ PN ಒಂದು ಲೆಟ್ರು, ಸರಸ್ವತಿ ಒಂದು ಲೆಟ್ರು. ಥ್ಯಾಂಕ್ ಯು.